ಎಲ್ಲರಿಗೂ ನಮಸ್ಕಾರ. ನಾನು ಇಂದು BA ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ರಗಳೆಯ ಸ್ವರೂಪ ಲಕ್ಷಣ ಎನ್ನುವ ವಿಷಯ ಕುರಿತು ಬೋಧನೆಯನ್ನು ಮಾಡುತ್ತೇನೆ. ನಾವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅನೇಕ ಪ್ರಕಾರಗಳನ್ನು ಅಧ್ಯಯನ ಮಾಡುತ್ತೇವೆ. ಮೊದಲಿಗೆ ಚಂಪು ಸಾಹಿತ್ಯ, ಷಟ್ಪದಿ ಸಾಹಿತ್ಯ, ರಗಳೆಯ ಸಾಹಿತ್ಯ, ಕೀರ್ತನೆ, ತತ್ವಪದ, ಹೀಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅನೇಕ ಒಂದು ವಿಭಾಗ ಕ್ರಮಗಳನ್ನು ಸಹ ನಾವು ನೋಡುತ್ತೇವೆ, ಪ್ರಕಾರಗಳನ್ನು ಸಹ ನೋಡುತ್ತೇವೆ. ನಾಟಕ, ಕಾದಂಬರಿ, ಕಾವ್ಯ, ಕವನ ಇನ್ನು ಮುಂತಾದ ಸಾಹಿತ್ಯ ಪ್ರಕಾರಗಳನ್ನು ಅಧ್ಯಯನ ಮಾಡುತ್ತೇವೆ. ಆದರೆ ಕನ್ನಡ ಸಾಹಿತ್ಯ ಪ್ರಾಚೀನ ಕಾಲಘಟ್ಟದಲ್ಲಿ ಯಾವ ಛಂದಸ್ಸಿನ ಪ್ರಕಾರವನ್ನು ಇಟ್ಟುಕೊಂಡು ಬೆಳವಣಿಗೆ ಆಯಿತು ಅನ್ನೋದನ್ನು ತಿಳಿದುಕೊಳ್ಳುವುದು ಎಲ್ಲರಿಗೂ ಅವಶ್ಯಕವಾಗಿರುವಂಥದ್ದು. ಆ ಕಾರಣಕ್ಕಾಗಿ ಷಟ್ಪದಿಗೆ ಒಂದು ರೀತಿಯ ಸ್ಫೂರ್ತಿ ಎಂದರೆ ರಗಳೆ ಅಂತ ಹೇಳಬಹುದು. ಯಾಕಂದ್ರೆ ಷಟ್ಪದಿಯ ಒಂದು ಬೆಳವಣಿಗೆಗಿಂತ ಅತಿ ಪ್ರಕಾರಮಾನವಾಗಿ ಭಕ್ತಿ ಆವೇಶದಲ್ಲಿ ಸಾಹಿತ್ಯವನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಇರುವಂತಹ ಪ್ರಮುಖವಾದಂತಹ ಪ್ರಕಾರ ಅಂದ್ರೆ ರಗಳೆ ಅಂತ ಹೇಳ್ಬೋದು. ಈ ರಗಳೆ ಕಂದ ಪದ್ಯಕ್ಕಿಂತ ಷಟ್ಪದಿಗಿಂತ ತುಂಬಾ ವಿಶಿಷ್ಟವಾಗಿರುವಂತದ್ದು ಅಂತ ನಾವು ಅಧ್ಯಯನದಲ್ಲಿ ನೋಡುತ್ತೇವೆ. ಈಗ ರಗಳೆಯ ಸ್ವರೂಪ ಮತ್ತು ಲಕ್ಷಣವನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು. ಕನ್ನಡ ಸಾಹಿತ್ಯ ತುಂಬಾ ವೈಶಿಷ್ಟ್ಯದಿಂದ ಕೂಡಿದ ಒಂದು ಸಾಹಿತ್ಯವಾಗಿದೆ. ರಗಳೆ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಆಯಾ ಕಾಲದ ಛಂದಸ್ಸಿನ ಅಧ್ಯಯನ ಮಾಡುವುದು ಸಹ ಸೂಕ್ತವಾಗಿದೆ. ರಗಳೆ 10ನೇ ಶತಮಾನದ ನಂತರ ತನ್ನ ಅಸ್ಮಿತೆಯನ್ನು ಪಡೆಯಿತು. ಪ್ರಾಚೀನ ಕಾಲದಲ್ಲಿ ರಗಳೆಯನ್ನು ಒಂದೆರಡು ಕಡೆ ಪಂಪನೂ ಸಹ ಬಳಸಿದ್ದು ಉಂಟು. ಹರಿಹರನು ರಗಳೆಯನ್ನು ಗಟ್ಟಿಯಾಗಿ ನೆಲೆ ನಿಲ್ಲುವಂತೆ ಮಾಡಿದ್ದು ಹರಿಹರನ ಒಂದು ಸಾಮರ್ಥ್ಯವನ್ನು ನಾವು ಇಲ್ಲಿ ನೋಡಬಹುದು. ರಗಳೆಗೆ ಇತರ ಛಂದಸ್ಸಿಗಿರುವಂತಹ ಅಡೆತಡೆ ಎಲ್ಲೂ ಸಹ ಇಲ್ಲ, ಏಕೆಂದರೆ ಇದು ದೇಶಿ ಸಾಹಿತ್ಯದ ಮಟ್ಟು. ರಗಳೆ ಮಾತ್ರಕದ ಆಧಾರದ ಮೇಲೆ ಬೆಳೆದಿರುವ ರಗಳೆಗೆ ತಾಯಿ ಬೇರಿನ ಒಂದು ಆಧಾರವಿದೆ. ಅದೇ ರೀತಿಯಾಗಿ ಮೊದಲಿಗೆ ರಗಳೆಯನ್ನು ನಾಗವರ್ಮನು ಛಂದೋಬುದಿ, ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದಲ್ಲಿ ಬಳಸಲಾಗಿದೆ. ಪಂಪನಿಗಿಂತಲೂ ಪೂರ್ವದಲ್ಲಿ ರಗಳೆ ಇರಬಹುದು, ಆದರೆ ಸ್ಪಷ್ಟವಾದಂತಹ ಉಲ್ಲೇಖ ದೊರೆಯುವುದು ನಮಗೆ ಆದಿಪುರಾಣದಲ್ಲಿಯೇ ಆಗಿದೆ. ಪಂಪನು ಮಂದಾನಿಲ ರಗಳೆ ಮತ್ತು ಉತ್ಸಾಹ ರಗಳೆ ಪ್ರಸ್ತಾಪಿಸಿದ್ದನ್ನು ಆತನ 2 ಕೃತಿಗಳಲ್ಲಿ ನಾವು ನೋಡಬಹುದು. ಪಂಪನ ನಂತರ ಪೊನ್ನನು ಶಾಂತಿ ಪರ್ವದಲ್ಲಿ ತ್ವರಿತ ರಗಳೆ ಎಂಬ ಒಂದು ಹೆಸರಿನಿಂದ ರಗಳೆಯ ಪ್ರಯೋಗವನ್ನು ಮಾಡಿದ್ದಾನೆ. ನಂತರ ಬಂದಂತಹ ರನ್ನನು ಅಜಿತ ಪುರಾಣದಲ್ಲಿ ಉತ್ಸಾಹ ರಗಳೆ, ಲಲಿತ ರಗಳೆಗಳನ್ನು ಸಹ ಬಳಸಿ ಆ ರಗಳೆಯ ಪ್ರಕಾರಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದಾನೆ. ಆ ನಂತರ ಬಂದಂತಹ ಆಂಡಯ್ಯ ಮತ್ತು ದುರ್ಗಸಿಂಹರು ಸಹ ರಗಳೆಯನ್ನು ಪ್ರಯೋಗಿಸಿದ್ದು ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುತ್ತದೆ. ಆದರೆ ಇವೆಲ್ಲರಿಗಿಂತ ರಗಳೆಯನ್ನು ಪ್ರಕಾರವಾದಂತಹ ಸಾಹಿತ್ಯವನ್ನಾಗಿ ಮಾಡಿದ್ದು ಮತ್ತು ಸಂಪೂರ್ಣವಾಗಿ ಸಾಹಿತ್ಯದಲ್ಲಿ ಪ್ರಯೋಗಿಸಿದಂತಹ ಒಂದು ಪ್ರಸಿದ್ಧಿ ಯಾರಿಗೆ ದೊರೆತಿದೆ ಅಂದ್ರೆ ಹರಿಹರನಿಗೆ. ಹಾಗಾಗಿ ಈತನನ್ನು ರಗಳೆಯ ಪ್ರವರ್ತಕ ಎಂದು ಸಹ ಕರೆಯುತ್ತಾರೆ. ನಾವು ರಗಳೆಯ ಲಕ್ಷಣವನ್ನು ನೋಡುವುದಾದರೆ, ನಾಗವರ್ಮ ತನ್ನ ಛಂದೋಬುದಿ ಎನ್ನುವ ಒಂದು ಕೃತಿಯಲ್ಲಿ ಗಣನಿಯಮ ವಿಪರ್ಯಾಸದೊಡನೆ ಪದದೋಳ್ ಕೂಡಿ ಮಾತ್ರೆ ಸಮನಾಗಿ ಗುಣಾಗ್ರ ನಿಯಮತದಿಂದ ತಾಳುವ ಗಣನೆಗೆ ಒಡಂಬಟ್ಟುದದುವೆ ರಗಟಾಬಂಧಂ ಎನ್ನುವ ಒಂದು ಪದ್ಯದ ಮೂಲಕ ರಗಳೆಯ ಲಕ್ಷಣಗಳನ್ನು ವಿವರವಾಗಿ ನಮಗೆ ತಿಳಿಸಿಕೊಡುತ್ತಾನೆ. ಈ ಒಂದು ಪದ್ಯದ ಅರ್ಥವನ್ನು ನೋಡುವುದಾದ್ರೆ, ರಗಳೆಯಲ್ಲಿ ಮಾತ್ರೆಗಳು ಗಣನಿಯಮ ವಿಪರ್ಯಾಸ ಹೊಂದಿರುತ್ತವೆ. ಪ್ರತಿ ಚರಣದಲ್ಲಿ ಮಾತ್ರೆಗಳು ಸಮನಾಗಿ ಬರ್ತಾ ಇರುತ್ತವೆ. ರಗಳೆಯ ಲಯದಲ್ಲಿ ಒಳ್ಪು ಎದ್ದು ಕಾಣುತ್ತದೆ. ಅಷ್ಟೇ ಅಲ್ಲ, ರಗಳೆಯು ತಾಳದ ಗಣನೆಗೆ ಒಪ್ಪುವಂತದ್ದಾಗಿರುತ್ತದೆ. ಆದರೆ ರಗಳೆಗೆ ಇಂತಿಷ್ಟೇ ಸಾಲುಗಳು ಎಂದು ಎಲ್ಲಿಯೂ ಸಹ ಕವಿಗಳು ಹೇಳಿಲ್ಲ. ನಂತರ
ಜಯಕೀರ್ತಿ ಹೇಳುವ ರಗಳೆಯ ಒಂದು ಲಕ್ಷಣವನ್ನು ನೋಡುವುದಾದರೆ, ತನ್ನ ಒಂದು ಛಂದೋನುಶಾಸನ ಎನ್ನುವ ಕೃತಿಯಲ್ಲಿ ಸ್ವಚ್ಛಂದ ಸಣ್ಣ ರಗಟ ಮಾತ್ರಾಕ್ಷರ ಸಮೋದಿತ ಪಾದದ್ವಂದ್ವ ಸಮಕೀರ್ಣ ಸುಶ್ರಾವ್ಯ ಶೈವ ಪದ್ಧತಿ ಎನ್ನುವ ಒಂದು ಪದ್ಯದ ಮೂಲಕ ರಗಳೆಯ ಲಕ್ಷಣವನ್ನು ಛಂದೋನುಶಾಸನದಲ್ಲಿ ಜಯಕೀರ್ತಿ ಹೇಳಿದ್ದು ಹೀಗಿದೆ. ಸ್ವಚ್ಛಂದವಾಗಿರುವುದೇ ರಗಳೆಯ ಒಂದು ಗುಣವಾಗಿದೆ. ರಗಳೆಯು ಮಾತ್ರಾಕ್ಷರ ಸಮೋದಿತವಾದದ್ದು, ರಗಳೆಯು ಪಾದದ್ವಂದ್ವ ಸಮಕೀರ್ಣವಾದದ್ದು, ರಗಳೆಯು ಸುಶ್ರಾವ್ಯವಾಗಿರುವಂತದ್ದು. ಅದನ್ನೇ ನಾವು ರಗಳೆಯೇ ಪದ್ಧತಿ ಎಂದು ಕರೆಯುತ್ತೇವೆ ಎಂದು ಜಯಕೀರ್ತಿ ತನ್ನ ಛಂದೋನುಶಾಸನದಲ್ಲಿ ವಿವರಿಸುತ್ತಾನೆ. ಈ ಪ್ರಕಾರವಾಗಿ ನೋಡುವುದಾದರೆ, ರಗಳೆ ಎಂಬ ಶಬ್ದವು ಸಂಸ್ಕೃತದಿಂದ ರಗಟ ಎಂಬುದಾಗಿ ಕರೆಯಲಾಗ್ತಿತ್ತು. ರಗಳೆ ಎಂಬುದು ದೇಶಿ ಶಬ್ದವಾಗಿರುವುದು ಎಂದು ನಮ್ಮ ಸಾಹಿತಿಗಳಾಗಿರುವಂತಹ ಶ್ರೀ ಮುಳಿಯ ತಿಮ್ಮಪ್ಪಯ್ಯ ಅಭಿಪ್ರಾಯ ವ್ಯಕ್ತಪಡಿಸುವುದು ಸಹ ಸತ್ಯವಾಗಿದೆ. ಏಕೆಂದರೆ ರಗಳೆಯ ಚರಣಗಳು ಇಷ್ಟೇ ಇರಬೇಕು ಎಂಬ ನಿರ್ಬಂಧವಿಲ್ಲ, ಇದೇ ರೀತಿ ಇರಬೇಕೆಂದು ಸಹ ಎಲ್ಲಿಯೂ ಸಹ ಹೇಳಲಾಗಿಲ್ಲ. ಉದಾಹರಣೆಗೆ, ರಗಳೆಯ ಒಂದು ಲಕ್ಷಣವನ್ನು ನಾವು ಅನುಸರಿಸಿ ವಿಂಗಡಿಸುವುದಾದರೆ, ರಗಳೆ 3-5-3-5 ಅಥವಾ 4-4-4-4 ಮಾತ್ರೆಗಳು ಬರಬಹುದು. ಇಲ್ಲಿ ಆದಿಪ್ರಾಸಕ್ಕಿಂತ ಅಂತ್ಯಪ್ರಾಸ ಪ್ರಮುಖವಾಗಿರುತ್ತದೆ. ಇದನ್ನೇ ಜಯಕೀರ್ತಿ ತನ್ನ ಛಂದೋನುಶಾಸನದಲ್ಲಿ ಪಾದದ್ವಂದ್ವ ಸಮಕೀರ್ಣ ಎಂದಿರಬಹುದು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ರಗಳೆಯ ಒಂದು ಸಾಹಿತ್ಯದ ನೋಡುವುದರ ಜೊತೆಗೆ ರಗಳೆಯಲ್ಲಿ 3 ವಿಧಗಳುಂಟು. ಮೊದಲನೆಯದಾಗಿ ಉತ್ಸಾಹ ರಗಳೆ, ಮಂದಾನಿಲ ರಗಳೆ ಮತ್ತು ಲಲಿತ ರಗಳೆ. ನಾವು ಉತ್ಸಾಹ ರಗಳೆ ಎನ್ನುವ ಒಂದು ಈ ರಗಳೆಯನ್ನು ನೋಡುವುದಾದರೆ ಹೆಸರೇ ಸೂಚಿಸುತ್ತದೆ, ಕಾವ್ಯ ತನ್ನ ಉತ್ಸಾಹ ಭರಿತವಾದಂತಹ ಗುಣವನ್ನು ಪಡೆದುಕೊಳ್ಳಬೇಕಾದರೆ ಈ ರಗಳೆ ತುಂಬಾ ಉಪಯೋಗವಾಗಿದೆ ಅನ್ನೋದನ್ನ ನೋಡುತ್ತೇವೆ. ಅಯ್ಯರ ಈ ರಗಳೆಯನ್ನು ತುಂಬಾ ಮಾರ್ಮಿಕವಾಗಿ ತನ್ನ ಕಾವ್ಯಕ್ಕೆ ಬಳಸಿಕೊಂಡಿದ್ದಾನೆ. ಪಂಪನ ಕಾಲದಿಂದಲೂ ಈ ರಗಳೆ ಬಳಕೆಯಾಗುತ್ತದ್ದು ಸಹ ನಾವು ನೋಡಬಹುದು. ಉದಾಹರಣೆಗೆ, ಅದರ ಪೊರಳಲೊಯ್ ವಿಶಾಲ ಕನಕ ಕೃತಕ ಗಿರಿಗಳಿಂ ಎನ್ನುವಲ್ಲಿ ಈ ಒಂದು ಪದ್ಯದ ಸಾಲನ್ನು ನೋಡಿದರೆ ನಾವು 3-3-3-3 ಮಾತ್ರೆಯ ಒಂದು ಗಣಗಳ ಮೇಲೆ ವಿಂಗಡಣೆ ಆಗುತ್ತೆ. ಈ ಉತ್ಸಾಹ ರಗಳೆಯ ಲಕ್ಷಣ ಮತ್ತು ಹೇಳುವುದಾದರೆ, ಇದರ ಲಯವು ನಿಜಕ್ಕೂ ಉತ್ಸಾಹಪೂರ್ಣವಾದುದು. ಪಾದವೊಂದಕ್ಕೆ 3 ಮಾತ್ರೆಯ 4 ಗಣಗಳಾಗಲಿ ಅಥವಾ ಪಾದವೊಂದಕ್ಕೆ 3 ಮಾತ್ರೆಯ 3 ಗಣಗಳು ಒಂದು ಗುರು ಬರಲು ಉತ್ಸಾಹ ರಗಳೆ ಎನಿಸುತ್ತದೆ. ಈ ರಗಳೆಗೆ ತೆಲುಗಿನಲ್ಲಿ ತುರಗವಲ್ಲಂ ಎನ್ನುತ್ತಾರೆ, ಅಲ್ಲದೆ ಅಯ ಪ್ರಚಾರಂ ಎಂದು ಸಹ ಕರೆಯುತ್ತಾರೆ. ಏಕೆಂದರೆ ತುರಗ ಅಂತಂದರೆ ಕುದುರೆಯ ಓಟದಂತೆ ಉತ್ಸಾಹ ಭರಿತವಾಗಿ ಕಾವ್ಯವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಉತ್ಸಾಹ ರಗಳೆಯನ್ನು ಅನುಸರಿಸುವುದು ಕವಿಗಳಿಗೆ ಒಂದು ನಿಯಮವಾಗಿತ್ತು. ನಂತರ ಎರಡನೆಯ ಒಂದು ವಿಧ ಮಂದಾನಿಲ ರಗಳೆ. ಈ ಮಂದಾನಿಲ ರಗಳೆಯಲ್ಲಿ ಪ್ರತಿಯೊಂದು ಸಾಲಿನಲ್ಲಿ 16 ಮಾತ್ರೆಗಳಿರುತ್ತವೆ. ಮಂದಾನಿಲ ಎಂದರೆ ಮೆಲುಗಾಳಿ, ಮೆಲ್ಲನೆ ಸಾಗುವ ಛಂದೋಲಯವನ್ನು ಇದು ಸೂಚಿಸುತ್ತದೆ. ಹಾಗಾಗಿ ಕಾವ್ಯದಲ್ಲಿ ಮಂದವಾಗಿರುವಂತಹ ನಿಧಾನಗತಿಯಲ್ಲಿ ಭಕ್ತಿಯ ಪಾರಮ್ಯತೆಯನ್ನು ಅಭಿವ್ಯಕ್ತಪಡಿಸಲು ಇದು ಹೇಳಿ ಮಾಡಿಸಿದಂತಹ ರಗಳೆಯಾಗಿದೆ. ಹಾಗಾಗಿ ತೆಲುಗಿನಲ್ಲಿ ಈ ಒಂದು ಮಂದಾನಿಲ ರಗಳೆಗೆ ಮಧುರಗತಿ ಎಂಬ ಹೆಸರು ಸಹ ರೂಢಿಯಾಗಿರುವುದನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ, ಆಂಡೆಯನ ಒಂದು ರಗಳೆಯಲ್ಲಿ ನಾವು ಈ ಒಂದು ಮಂದಾನಿಲ ರಗಳೆಯ ಲಕ್ಷಣಗಳನ್ನು ನೋಡಬಹುದು. ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನಂ ಮುಟ್ಟಿತು ಸತ್ಯಂ. ಈ ರಗಳೆಯು 4-4-4 ಗಣಗಳನ್ನು ಪಡೆದುಕೊಂಡಿರುವಂತದ್ದನ್ನು ನೋಡಬಹುದು. ಒಂದು ಸಾಲಿನಲ್ಲಿ 16 ಮಾತ್ರೆಗಳಿರುತ್ತವೆ ಅನ್ನೋದನ್ನ
ನಾಲ್ಕು ನಾಲ್ಕು ಗಣಗಳನ್ನಾಗಿ ವಿಂಗಡಿಸಿದಾಗ ನಮಗೆ ಇಲ್ಲಿ ಗೊತ್ತಾಗುತ್ತದೆ. ಈ ರಗಳೆಯ ಲಕ್ಷಣ ಆನಂದವನ್ನು ಮತ್ತು ಭಾವಾವೇಶವನ್ನು ಅಭಿವ್ಯಕ್ತಪಡಿಸಲು ಅತ್ಯಂತ ಸಮರ್ಪಕವಾಗಿದೆ ಎಂದು ಈ 16 ಮಾತ್ರೆಯ ಸಾಲಿನ ಒಂದು ಪದ್ಯ ನಮಗೆ ತಿಳಿಸಿಕೊಡುತ್ತದೆ. ಕೊನೆಯದಾಗಿ ಲಲಿತ ರಗಳೆ. ಈ ರಗಳೆಯು ಪ್ರತಿಯೊಂದು ಸಾಲಿನಲ್ಲಿ 20 ಮಾತ್ರೆಗಳಿದ್ದು 5 ಮಾತ್ರೆಯ 4 ಗಣಗಳು ಬರುತ್ತವೆ. 2 ಸಾಲುಗಳಲ್ಲಿ ಆದಿ ಅಂತ್ಯ ಪ್ರಾಸಗಳು ಇರುತ್ತವೆ. ಉದಾಹರಣೆಗೆ ನಂಬಿಯಂದಿನ ರಗಳೆಯ ಒಂದು ರಗಳೆಯಲ್ಲಿ 2 ಸಾಲುಗಳನ್ನು ತೆಗೆದುಕೊಂಡು ನಾವು ಪ್ರಸ್ತಾರಗಳನ್ನು ಹಾಕಿದಾಗ ಇಂದು ಬರ್ತಿರ್ಪ ವಿಶ್ವಂ ಶಿವಂ ಕಾನುತಂ ಮುಂತೆ ಮೆರೆವಾತಂ ಆತ್ಮಗಣ ನಿಕರಮಂ ನೋಡುತ್ತಂ. ಇಲ್ಲಿ ಹೆಸರಿಗೆ ತಕ್ಕಂತೆ ಈ ರಗಳೆಯು ಲಾಲಿತ್ಯ, ಭಾವ ಮತ್ತು ನಾದ ತುಂಬಿ ಗಂಭೀರವಾಗಿ ಅರಿಯುವುದಕ್ಕೆ ಅನುಕೂಲಕರವಾಗಿದೆ. ಈ ರಗಳೆ ಹರಿಹರನ ಕೈಯಲ್ಲಿ ಅಸ್ತಿತ್ವವನ್ನು ಪಡೆದುಕೊಂಡದ್ದನ್ನು ನಾವು ಸಹ ನೋಡಬಹುದಾಗಿದೆ. ನಿಮ್ಮ ಅಧ್ಯಯನಕ್ಕೆ ಇಟ್ಟಂತಹ ಮನೋಹರನ ರಗಳೆಯೂ ಸಹ ಲಲಿತ ರಗಳೆಯ ಪ್ರಕಾರವನ್ನೇ ಅನುಸರಿಸಿಕೊಂಡು ರಚನೆಯಾಗಿರುವುದು ಮತ್ತಷ್ಟು ನಾವು ನೋಡಬಹುದು. ಹೀಗೆ ಲಲಿತ ರಗಳೆ, ಉತ್ಸಾಹ ರಗಳೆ, ಮಂಜಾನೆ ರಗಳೆ ಹರಿಹರನ ಒಂದು ಕೈಯಲ್ಲಿ ಕಮಲದಂತೆ ಅರಳಿಯುವುದನ್ನು ನಾವು ನೋಡಬಹುದು. ಕೊನೆಯದಾಗಿ ಹೇಳುವುದಾದರೆ ರಗಳೆ ಸಾಹಿತ್ಯವು ಪಂಪ, ರನ್ನ, ಪೊನ್ನರ ಕಾಲದಲ್ಲಿ ಬಳಕೆಯಾಗುತ್ತಾ ಮುಂದೆ ರನ್ನನ ಕಾಲಕ್ಕೆ ಒಂದು ಹೊಸ ಮಾರ್ಗವನ್ನೇ ನಿರ್ಮಾಣ ಮಾಡಿತು. ರಗಳೆ ಎಂದರೆ ಹರಿಹರ, ಹರಿಹರ ಎಂದರೆ ರಗಳೆ ಎನ್ನುವಷ್ಟು ಕನ್ನಡ ಸಾಹಿತ್ಯದಲ್ಲಿ ಈ ಪ್ರಕಾರ ಪರಿಚಯವಾಯಿತು. ಕನ್ನಡದ ಅನೇಕ ಕವಿಗಳಿಗೆ ಹರಿಹರ ಮಾರ್ಗದರ್ಶಿಯಾದನು. ಹೀಗೆ ಅನೇಕ ಕವಿಗಳಿಗೂ ಸಹ ಮಾರ್ಗದರ್ಶಕನಾಗಿರುವಲ್ಲಿ ಕೆಲವೊಬ್ಬ ಕವಿಗಳನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಅವರಲ್ಲಿ ಕೆರೆಯ ಪದ್ಮರಸ, ತ್ರಿಭುವನ ತಾತ, ಗುಬ್ಬಿಯ ಮಲ್ಲನಾರ್ಯ, ಶಂಕರದೇವ ಮುಂತಾದವರು. ಈ ರಗಳೆ ಪ್ರಕಾರ ಕೇವಲ ಹಳಗನ್ನಡಕ್ಕೆ, ನಡುಗನ್ನಡಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಆಧುನಿಕ ಸಾಹಿತ್ಯದಲ್ಲೂ ಸಹ ರಗಳೆ ಅರಳಿಯುವುದನ್ನು ನಾವು ನೋಡಬಹುದು. ಪಂಪನಿಂದ ಹಿಡಿದು ಇಲ್ಲಿಯವರೆಗೂ ಕುವೆಂಪುವರೆಗೂ ಸಹ ಸರಳ ರಗಳೆ ಎನ್ನುತ್ತೇವಲ್ಲ, ಅಲ್ಲಿಯವರೆಗೂ ಸಹ ರಗಳೆ ತನ್ನ ಮೈ ಚಾಚಿರುವುದನ್ನು ಸಹ ನೋಡುತ್ತೇವೆ. ಅಂದರೆ ರಗಳೆ ಎನ್ನುವ ಪ್ರಕಾರ ಕನ್ನಡ ಸಾಹಿತ್ಯದಲ್ಲಿ ಈಗೂ ಸಹ ಜೀವಂತವಾಗಿರುವಂತಹದನ್ನು ನಾವು ನೋಡಬಹುದು. ಇದಿಷ್ಟು ರಗಳೆಯ ಒಂದು ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೇನೆ. ನಂತರದ ತರಗತಿಗಳಲ್ಲಿ ನಿಮಗೆ ಅಧ್ಯಯನಕ್ಕಿರುವಂತಹ ಮನೋಹರ ರಗಳೆಯನ್ನು ನಾವು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.